ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಗೌರಿ ಹಬ್ಬದ ದಿನದ ಬ್ಲಾಗು. ಗೌರಿ ಹಬ್ಬದ ದಿನ ಇದು ರೀತಿ ಪೂಜೆ ಎಲ್ಲ ಮಾಡಿ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಹಾಗೆ ನನ್ನ ತಮ್ಮ ಬಾಗಿನ ಕೊಟ್ಟು ಹೋಗೋಕ್ಕೆ ಬಂದಿದ್ದ, ಅಂದರೆ ಭಾನುವಾರನೇ ಬಂದಿದ್ದ. ನಾನು ಇದನ್ನೆಲ್ಲ ಜೋಡಿಸಿ ಪೂಜೆ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಇಟ್ಟು ಪೂಜೆ ಮಾಡಿದೆ. ಸೊ ಹಂಗಾಗಿ ಅದನ್ನು ವಿಡಿಯೋ ಕ್ಲಿಪ್ ತೊಗೊಂಡೆ. ಇದು ವರ್ಷ ಬಾಗಿನ ಎಲ್ಲ ಕೊಡ್ತಾರೆ ನಮ್ಮ ಅಪ್ಪನ ಮನೆಯಲ್ಲಿ. ಎಲ್ಲನೂ ಕೊಟ್ಟಿದ್ದರು, ಆದರೆ ಎರಡಿಕೆ ಮೇಲೆ ದುಡ್ಡು ಇಟ್ಟಿರಲಿಲ್ಲ. ನಾನು ಎರಡಿಕೆ ಮೇಲೆ ದುಡ್ಡೇ ಇಟ್ಟಿಲ್ಲ, ಅಂದರೆ ಬೇರೆಯವ್ರ ಬಾಗಿನದ್ದು ವಿಡಿಯೋ ಕ್ಲಿಪ್ಸು ಫೋಟೋಸ್ ನೋಡಿದಾಗ ಅಂದ್ಕೊಂಡೆ ಎರಡಿಕೆ ಮೇಲೆ ದುಡ್ಡು ಇಡಬೇಕಿತ್ತೆಲ್ಲ, ನೋಡಿ ದುಡ್ಡೇ ಇಟ್ಟಿಲ್ಲ ಅಂತ ಹೇಳಿಬಿಟ್ಟು ಬರೀ ಎರಡಿಕೆನೇ ಇದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನಲ್ನ ರೆಕಮೆಂಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಸಪೋರ್ಟ್ ಮಾಡಿ. ಇಲ್ಲಿ ಗಣೇಶನ ಕೂರಿಸಿರತ್ತ ಪ್ರೋಗ್ರಾಮ್ ಎಲ್ಲ ಜೋರಾಗಿ ನಡೀತಾ ಇತ್ತು, ಹಾಗಾಗಿ ಒಂಥರ ಜಾತ್ರೆ ಥರನೇ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಏರಿಯಾದಲ್ಲಿ. ಹಾಗಾಗಿ ಎಲ್ಲ ಒಂದು ಕ್ಲಿಪ್ನ ತೊಗೊಂಡು ಬಂದಿರೋದು. ಹಾಗೆ ಮೀಶೋದಲ್ಲಿ ಸ್ವೆಟರ್ನ ಆರ್ಡ್ರ್ ಮಾಡಿದ್ದೆ, ಬುಕ್ ಮಾಡಿದ್ದೆ ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಬಟ್ ನೋಡಿದಾಗ ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಯೂಸ್ ಮಾಡ್ತಾ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಒಂದು ಪಿಂಕು ಮತ್ತು ಇನ್ನೊಂದು ಕ್ರೀಮ್ ಕಲರು. ಎಲ್ ಸೈಜ್ ಬುಕ್ ಮಾಡಮ್ಮ ಅಂದಿದ್ಲು ನನ್ನ ಮಗಳು. ಎಲ್ ಸೈಜ್ ಮಾಡಿದ್ದಕ್ಕೆ ಅದೇನಾಗಿದೆ ಅಂತಂದರೆ ದೊಡ್ಡದು ಬಂದುಬಿಟ್ಟಿದೆ. ನನಗೇನೆ ದೊಡ್ಡದಾಗುತ್ತೆ ಅಷ್ಟು ದೊಡ್ಡದು ಬಂದುಬಿಟ್ಟಿದೆ, ಅವಳಿಗೆ ಅದು ದೊಡ್ಡದಾಗಿ ಇರಬೇಕಂತೆ. ಹಾಗಾಗಿ ಓಪನ್ ಮಾಡಿದಾಗ ನೋಡಿದಾಗ ಚೆನ್ನಾಗಿತ್ತು ಕ್ವಾಲಿಟಿ, ಖುಷಿ ಅದು. ಆದರೆ ಒಂದೆರಡು ಸಲ ನೀರಿಗೆ ಹಾಕ್ಬಿಟ್ಟು, ಅಂದರೆ ವಾಶ್ ಮಾಡಿಲ್ಲ ಆದ್ರೂ ನೀರಿಗೆ ಹಾಕ್ಬಿಟ್ಟು ಹಾಕ್ಕೋಬೇಕು ಯಾವುದೇ ಬಟ್ಟೆಗಳಂತ ಹೇಳ್ಬಿಟ್ಟು ನೀರಿಗೆ ಹಾಕಿ ಒಂದೆರಡು ಸಲ ಹಾಕ್ಕೊಂಡ್ಮೇಲೆ ಅನ್ನಿಸ್ತೈತೆ ಚೆನ್ನಾಗಿಲ್ಲ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಬಟ್ ನೋಡಿದಾಗ ಚೆನ್ನಾಗಿ ಕಾಣಿಸ್ತು. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ. ಏನಪ್ಪ ಅಂದರೆ, ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂತ. ಹೌದು, ಮೊದಲು ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಹೇಗಪ್ಪ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಒಂದಿನ ನಿಮ್ಮ ಮೊಬೈಲ್ನೆಲ್ಲ ಎತ್ತಿಟ್ಟು, ಹಾಗೆ ಯಾವುದು ಡಿಸ್ಟ್ರಾಕ್ಷನ್ ಇಲ್ದಲೇ ಇರ್ತಕ್ಕಂಥ ಪ್ಲೇಸಿಗೆ ಹೋಗಿ ಕೂತ್ಕೊಳ್ಳಿ. ಅದು ಮನೇಲಿ ರೂಮ್ ಆಗಿರ್ಬೋದು, ಇಲ್ಲ ನೀವು ಹೊರಗಡೆ ಹೋಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಎಲ್ಲಾದರೂ ಸರಿಯಿರಿ, ಒಂದು ಕಡೆ ಕೂತ್ಕೊಂಡು ನಿಮ್ಮ ಬಾಲ್ಯದಿಂದ ಇವಾಗಿನವರೆಗೂ ಏನೇನಾಯಿತು ಅಂತ ಒಂದು ಸಲ ರಿಮೈಂಡ್ ಮಾಡಿ. ಅಂದರೆ ಯಾವ್ಯಾವ ಏಜಲ್ಲಿ ಏನೇನಾಯಿತು, ಏನೇನು ಮಾಡಿದ್ರಿ, ಏನೇನು ಬಿಟ್ರಿ ಅಂತ. ನೆಕ್ಸ್ಟು ನೀವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ಫ್ಯೂಚರ್ನ ನೀವು ಯಾವ ರೀತಿ ಅಂದ್ಕೊಂಡಿದ್ದೀರಾ, ಯಾವ ರೀತಿ ಇರಬೇಕು ನಿಮ್ಮ ಫ್ಯೂಚರು, ನೀವು ಯಾವ್ಯಾವ ಏಜಿಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಹಾಗೆ ನೀವು ಏನಾಗಿದ್ದೀರಾ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಏನಾಗಿದ್ದೀನಿ, ನಾನು ಈ ಭೂಮಿಗೆ ಬಂದಿದ್ದು ಏನಕ್ಕೋಸ್ಕರ, ನಾನು ಏನು ಮಾಡಿದ್ದೀನಿ, ಅಟ್ಲೀಸ್ಟ್ ನನ್ನ ಫ್ಯಾಮಿಲಿಗೆ ಏನು ಮಾಡಿದ್ದೀನಿ, ನಾನು ನನಗೆ ಅಂತ ಏನು ಮಾಡ್ಕೊಂಡಿದ್ದೀನಿ. ಮೊದಲು ಸೆಲ್ಫ್ ಲವ್ ಮಾಡಬೇಕು, ಅಂದರೆ ನಮ್ಮನ್ನು ನಾವು ಇಷ್ಟಪಟ್ಕೋಬೇಕು, ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು. ಹಾಗೆ ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡಾಗಲೇ ನಮ್ಮ ಲೈಫು ಬ್ಯೂಟಿಫುಲ್ ಆಗಿರೋದು. ಹಾಗಾಗಿ ಮೊದಲು ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿ ಮಿಸ್ಟೇಕ್ಗಳನ್ನ ಮಾಡ್ತಾಯಿದ್ದೀನಿ, ನಾನು ಎಲ್ಲಿ ನನ್ನ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು, ಎಲ್ಲಿ ಎಡವುತ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀವು ಒಂದು ಸಲ ರಿಮೈಂಡ್ ಮಾಡಿ. ಹಾಗೆ ಎಲ್ಲನೂ ಒಂದು ನೋಟ್ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಹಳೇದೆಲ್ಲನೂ ಬರೀರಿ, ಹಾಗೆ ಫ್ಯೂಚರ್ನೂ ಬರೀರಿ. ಹಳೇದು ಫ್ಯೂಚರ್ಗೂ ಮ್ಯಾಚ್ ಆಗೋಲ್ಲ, ಯಾಕಂದರೆ ಅದು ಮುಗ್ದೋಗಿರೋದು. ಆವಾಗ ನಿಮ್ಮ ಕೈಲಿ ಏನು ಮಾಡೋದಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಆಲ್ರೆಡಿ ಮುಗ್ದೋಗಿರೋದ್ರಿಂದ ಅದನ್ನು ನೀವು ಏನು ಮಾಡೋಕ್ಕಾಗಲ್ಲ. ಫ್ಯೂಚರ್ನ ನೀವು ಬದಲಾಯಿಸ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಿಮ್ಮ ಫ್ಯೂಚರ್ನ ಬದಲಾಯಿಸ್ಕೋಬೋದು. ಅದಕ್ಕೇನು ಮಾಡಬೇಕಪ್ಪ ಅಂದರೆ, ನೀವು ಈಗಲಿಂದ ನಿಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬೇಕು. ನಿಮ್ಮ ಲೈಫನ್ನ ಚೇಂಜಸ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್, ನೀವು 7 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ 5 ಗಂಟೆಗೆ ಎದ್ದೇಳ್ರಿ. ಬುಕ್ ಓದೋದನ್ನು ಕಲೀರಿ, ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ನ ನೋಡಿ, ಹಾಗೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ. ಸುಮ್ಮನೆ ನಾವು ಮನೇಲೇ ಇರೋದು, ಇಲ್ಲ ಯಾವುದೋ ಒಂದು ಜಾಬ್ಗೆ ಹೋಗೋದು, ಒಂದೇ ರೀತಿ ಲೈಫ್ನ ಲೀಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ನ ಚೇಂಜಸ್ ಮಾಡ್ಕೊಳ್ಳಿ. ಇದಿಷ್ಟೇನ ನಮ್ಮ ಲೈಫು ಅಂತ ನೀವು ಯಾವತ್ತೂ ಥಿಂಕ್ ಮಾಡಬಾರ್ದು. ನಮ್ಮ ಲೈಫು ಕೂಡ ಚೇಂಜ್ ಮಾಡ್ಕೋಬೋದು, ನಮ್ಮ ಲೈಫು ಕೂಡ ಎಷ್ಟು ಚೆನ್ನಾಗಿದೆ, ನಾವು ಅಂದ್ಕೊಂಡಿರೋ ರೀತಿ ಇದೆ ಅಂತ. ನೀವು ಬೇರೆಯವ್ರನ್ನ ಲೈಫ್ ನೋಡ್ತೀರ, ನೋಡಿ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಅವ್ರ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅವ್ರು ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ಅಂದ್ಕೊತೀವಿ. ಬಟ್ ಅವ್ರ ಲೈಫಲ್ಲೂ ಅವರು ಮರೆಯೋಕ್ಕಾಗ್ದಲೇ ಇರೋಂಥ ನೋವುಗಳಿರ್ತವೆ,
ಹಾಗೆ ಹೇಳ್ಕೊಳಕ್ಕಾಗ್ದಲೇ ಇರೋಂಥ ಕಷ್ಟಗಳಿರ್ತವೆ. ಬಟ್ ಅವರು ಅದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಲ್ಲ. ಅವ್ರ ಲೈಫ್ನ ಚೇಂಜ್ ಮಾಡ್ಕೋತಾರೆ. ಅಂದರೆ ಕಷ್ಟಪಡ್ತಾರೆ, ಅವ್ರು ಒಳ್ಳೆ ಒಳ್ಳೆ ಯೋಚನೆಗಳನ್ನ ಮಾಡಿ ಅವ್ರನ್ನ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡಿಕೊಂಡು ಅವ್ರ ಲೈಫ್ನ ಚೇಂಜ್ ಮಾಡ್ಕೋತಾರೆ. ಈ ರೀತಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅವ್ರ ಲೈಫು ಬ್ಯೂಟಿಫುಲ್ಲಾಗಿರುತ್ತೆ. ನೀವೇನು ಗೊತ್ತೀರಾ ನೋಡಿ, ಅವ್ರ ಲೈಫ್ ಮಾತ್ರ ಬ್ಯೂಟಿಫುಲ್ಲಾಗಿದೆ, ನನಗೆ ಯಾಕೆ ಈ ರೀತಿ ಆಗಿದೆ, ನಾನು ಏನು ಮಾಡಿದ್ದೀನಿ, ನಾನು ಏನು ತಪ್ಪು ಈ ರೀತಿ ಆಗಿದೆ, ಈ ರೀತಿ ಎಲ್ಲ ಥಿಂಕ್ ಮಾಡಬಾರ್ದು. ಹಾಗೆ ನೆಗೆಟಿವ್ ಥಿಂಕ್ನ ನೀವು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ನಾವೇನು ಥಿಂಕ್ ಮಾಡ್ತೀವಿ ಅದೇ ನಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹಾಗೆ ನೀವು ಫ್ಯೂಚರ್ ಬಗ್ಗೆ ಮಾಡ್ಕೊಂಡಿರೋ ಪ್ಲ್ಯಾನ್ಸ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ಅದು ಒಂದೊಂದನ್ನೇ ಅದು ಆಯ್ತಾ ಆದಮೇಲೆ ಅದನ್ನು ರೈಟ್ ಮಾರ್ಕ್ ಹಾಕಿ. ಹಾಗೆ ಇನ್ನು ನೆಕ್ಸ್ಟು ಏನು ಹಾಕ್ಕೊಂಡಿದ್ದೀರಾ, ಈಗ 1 ಮಂತ್ ಗೋಲ್ನ ಮಾಡ್ಕೊಳ್ಳಿ. 1 ಮಂತಲ್ಲಿ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನೇನು ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ. ಅದೇ ರೀತಿ ಒಂದು 6 ಮಂತ್ಸಿಗೆ ಮಾಡ್ಕೊಳ್ಳಿ, 1 ಇಯರ್ಗೆ ಮಾಡ್ಕೊಳ್ಳಿ, ಒಂದು 2 ಇಯರ್ಸ್, 3 ಇಯರ್ಸ್, 4 ಇಯರ್ಸ್, 5 ಇಯರ್ಸ್ ಈ ರೀತಿ ನಿಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ಗಳನ್ನ ಮಾಡಿಕೊಂಡು ಗೋಲ್ಗಳನ್ನ ಮಾಡಿಕೊಂಡು ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಲೈಫು ಚೇಂಜಸ್ ಆಗುತ್ತೆ. ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಾಗ ನೀವು ಏನಕ್ಕೋಸ್ಕರ ಈ ಭೂಮಿಗೆ ಬಂದಿದ್ದೀರಾ, ನೀವು ಏನಕ್ಕೋಸ್ಕರ ಈ ಲೈಫನ್ನ ಲೀಡ್ ಮಾಡ್ತಾಯಿದ್ದೀರಾ, ಹಾಗೆ ನೀವು ಅಂದ್ಕೊಂಡಿರೋ ಲೈಫೇ ನಿಮಗೆ ಸಿಕ್ಕಿದೆಯಾ. ನೀವು ಚಿಕ್ಕ ವಯಸ್ಸಲ್ಲಿ ಕನಸು ಕಂಡಿರ್ತೀರ, ಎಲ್ಲರೂ ಚಿಕ್ಕ ಮಕ್ಕಳಲ್ಲಿ ಕನಸು ಕಂಡಿರ್ತಾರೆ. ಒಂದು ಇಮ್ಯಾಜಿನೇಷನ್ ಇರುತ್ತೆ, ಮುಂದೆ ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ಯಾರಿಗೂ ಫ್ಯೂಚರಲ್ಲಿ ಸಿಕ್ಕಿರಲ್ಲ. ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಆಗಬೇಕು ಅಂದ್ಕೊಂಡಿರ್ತೀರ. ಇವಾಗಲೂ ಟ್ರೈ ಮಾಡಿ, ಏಜು ಮುಖ್ಯ ಆಗಲ್ಲ. ನೀವು ಒಂದು 60 ಆಗಲಿ 65 ಆಗಲಿ. ಎಕ್ಸಾಂಪಲ್ KFC ಫೌಂಡರ್ ಇದ್ದಾರಲ್ಲ, ಅವರೂ ಕೂಡ ಅಷ್ಟೇ. ಅವ್ರ 65 ಏಜಲ್ಲಿ ಅವರು ಇದನ್ನು ಕಟ್ಟಿದ್ದು. ಸೊ ಹಂಗಾಗಿ ಎಲ್ಲರೂ ಅಷ್ಟೇ, ಏಜ್ ಮುಖ್ಯ ಬರಲ್ಲ. ನಿಮ್ಗೆ ಯಾವ ಏಜಲ್ಲಿ ಅಂತ ಇದೇ ಏಜಲ್ಲಿ ಮಾಡಬೇಕಿತ್ತು, ಇವಾಗ ಟೈಮ್ ಇರೋಗಿದೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈಗಲೇ ಏಜು, ಈಗಲೇ ಮಾಡ್ಬೋದು, ಈ ಏಜಲ್ಲೇನು ಮಾಡಬಾರ್ದು ಅಂತ ಇದೆಯಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.